ವೇದಿಕೆ ಅಂತಿಮೋತ್ತಮ ಪಂದ್ಯ ವಾತಾವರಣ ಫಸ್ಟ್ ರೈಡ್ ಆಂಜನಿ ಸ್ಪೋರ್ಟ್ಸ್ ಕ್ಲಬ್ ತುಂಬಾ ಡೀಪ್ ಆಗಿ ರೈಡ್ ಮಾಡ್ತಾ ಇದ್ದಾರೆ. ಒಳಗಡೆ ಬಿಟ್ಕೋತಾ ಇದ್ದಾರೆ, ಬೋನಸ್ ಕೊಡಲ್ಲ. ಇಂಥ ಒಂದು ಮ್ಯಾಚ್ ಅಲ್ಲಿ ಬೋನಸ್ ಅನ್ನ ಕೊಡೋದಿಲ್ಲ. ಫುಟ್ ವರ್ಕ್ ಚೆನ್ನಾಗಿದೆ ರೈಟರ್ ನಂತನ. ಕ್ಯಾಮ್ರಾ ಅಡ್ಡ ಬರ್ತಾರೆ, ಅದಕ್ಕೆ ವಯಸ್ಸಾಗಿ ನಿಂತಿರೋದಿಲ್ಲ. ಇನ್ನು ಬರೀ ತಲೆ ಅಂತ ಪ್ರಯತ್ನ. ಫಸ್ಟ್ ರೈಡ್ ಅಲ್ಲೇ ನಾನ್ ತಗೋತೀನಿ ಅಂತ ಆಟಗಾರ ಯೋಪ. ಬೋನಸ್ ಪ್ರಯತ್ನ ಏನಾಯ್ತು ನೋಡಿ, ಒಳ್ಳೆ ಅಟೆಂಪ್ಟ್. ಈಗ ಸೆಕೆಂಡ್ ರೈಡು ಎರಡು ಟೀಮು ಡಿಫೆನ್ಸಿಗೆ ಒತ್ತು ಕೊಟ್ಟಿದ್ದಾರೆ. ಒಳ್ಳೆ ಬ್ಲಾಕ್. ಈ ಕಡೆ ಖಾತೆ ಈಗ ಓಪನ್. ನರೇಂದ್ರ ಟೀಮು ರಿಲ್ಯಾಕ್ಸ್ ಆಗಬಾರದು. ಪಾಯಿಂಟ್ ಬಂತು ಅಂತ ರಿಲ್ಯಾಕ್ಸ್ ಆಗಬಾರ್ದು. ಒಳ್ಳೆ ಟೂ ಟಚ್ ಮಾಡಿದ್ರು, ಸಿಂಪಲ್ ಚೆನ್ನಾಗಿತ್ತು. ಫುಟ್ ವರ್ಕ್ ಚೆನ್ನಾಗಿತ್ತು, ತುಂಬಾ ಫಾಸ್ಟ್ ರೈಡ್ ಮಾಡಿದ್ರು. ಸಿಂಪಲ್ ಸ್ಟೆಪ್ ಅಪ್. ಪಾಕ್ ಲೈನ್ಗೂ ಬಿಟ್ಕೋತಾ ಇಲ್ಲ, ಲೈನ್ ಕ್ರಾಸ್ ಮಾಡ್ಕೊಂಡು ಇದು ಸೇಫ್ ಆಟ. ಗೇಮ್ ನ ಮುಂದೆ ತಗೊಂಡು ಹೋಗ್ತಾನೆ ಅಭಿ. ನರೇಂದ್ರ ಮುಂದೆ ನಿಂತು ಕಲ್ಪತರು ಟೀಮ್ ನಲ್ಲಿ ಲೀಡ್ ಮಾಡ್ತಾ ಇದ್ದಾನೆ ಪ್ಲೇಯರ್. ಮತ್ತೊಂದು ಟ್ಯಾಕಲ್ ಮಾಡಿದ್ರು, ಸಪೋರ್ಟ್ ಚೆನ್ನಾಗಿತ್ತು. ಮತ್ತೊಂದು ಈಗ ಮುಖಂದ್ರ ಖಾತೆ ಓಪನ್. 1-2 ಫಾರ್ ದ ಫೇವರ್ ಆಫ್ ಕಲ್ಪತರು. ನಾವಿದ್ದೀವಿ, ಫೈನಲ್ ಮ್ಯಾಚು. ಈಟ್ ಇದೆ, ರೈಡ್ ಇದೆ. ಆಟೋ ಟಚ್ ಮಾಡೋ ಪ್ರಯತ್ನ ಕೇಳ್ತಾ ಇದ್ದಾರೆ, ನೋಡೋಣ. ಸ್ಪೋರ್ಟ್ಸ್ ಶಿಪ್ ಇರ್ಲಿ, ಮಾತುಕತೆ ಬೇಡ, ಏನಿದ್ರು ಆಟದಲ್ಲಿ ತೋರಿಸೋಣ. ಪಾಯಿಂಟ್ ಕೊಟ್ಟಿಲ್ಲ, ಪರವಾಗಿಲ್ಲ. ಮ್ಯಾಚ್ ಅಫಿಷಿಯಲ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಈಗ ಮತ್ತೊಮ್ಮೆ ಪಾಯಿಂಟ್ 3-1. ಡೂ ಆರ್ ಡೈ ರೈಡ್. ಪಾಯಿಂಟ್ ತಗೊಂಡ್ ಬರ್ಲೇಬೇಕು ಅಭಿ. ಅಭಿಗ ಕೆಪಾಸಿಟಿ ಇದೆ, ಡೀಪ್ ಆಗಿ ರೈಡ್ ಮಾಡಿ ಬೋನಸ್ ಮಾಡಿ ಪ್ಲಸ್ ತಗೊಂಡ್ಬರ್ತಾರ, ಇಲ್ಲ ಅವನ್ನ ಹಿಡ್ದಾಕ್ಬಿಡ್ತಾರ. ಹಿಡ್ಕೊಂಡ್ರು, ಆ ಕಡೆ ಎಸ್ಬಿಟ್ರು, ಕ್ಯಾಮೆರಲ್ಲಿ ಕಡೆ ಹಾಕ್ಬಿಟ್ರು. ಪವರ್ ಇತ್ತು, ಗ್ರಿಪ್ ಇತ್ತು, ಡ್ಯಾಶ್ ಮಾಡಿದ್ರು, ಅಷ್ಟೇ ಸಿಂಪಲ್. ವಾಳುನಹಳ್ಳಿ ರೋಡ್ ಕಡೆ ಮಿಸ್ಕಮ್ಯುನಿಕೇಶನ್. ಪ್ಲೇಯರ್ ಹಿಂದೆ ಹೋಗ್ತಾ ಇದ್ರು, ಸುಮ್ನೆ ಒಂದು ಟ್ರೈ ಮಾಡಿದ್ರು, ಕೊಟ್ರು ಪಾಯಿಂಟ್. ಮ್ಯಾಚ್ ಮೇಲೆ ಎರಡೇ ಪ್ಲೇಯರ್ಸ್, ಒಬ್ಬ ರೈಡ್ ಮಾಡ್ತಾ ಇದ್ದಾರೆ ಮನು. ಹೋಪ್ಸ್ ಇದೆ ಮನು ಹತ್ರ. ಮ್ಯಾಟ್ ಮೇಲೆ 3 ಜನ ಪ್ಲೇಯರ್ಸ್. ಅಂಜನಿ ಕ್ಲಬ್ ಏನಾದ್ರು ಇದೇನಾದ್ರೂ ಇಟ್ಕೊಂಡು ಸೂಪರ್ ಟ್ಯಾಕಲ್ 2 ಪಾಯಿಂಟ್ ಬರ್ತದೆ. ಪಾಯಿಂಟ್ ನ ಸ್ಟೆಪ್ ಅಪ್ ಮಾಡೋದಕ್ಕೆ ಒಳ್ಳೆ ಅವಕಾಶ. ಅಂಜನಿ ಸ್ಪೋರ್ಟ್ಸ್ ಕ್ಲಬ್. ಕಲ್ಪತರು ಸೇಫ್ ಆಟ, ಬೇಡ ರಿಸ್ಕ್ ಬೇಡ, ನಾ ತಗೊಳ್ಳಲ್ಲ, ಅವರೇ ಬರ್ಲಿ, ಬೇಕಾದ್ರೆ ಔಟ್ ಮಾಡಿ. ಕಬಡ್ಡಿಲಿ ಬರೀ ದೇಹ ಇದ್ರೆ ಸಾಲದು, ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇರಬೇಕು. ಆ ಬುದ್ಧಿ ಮ್ಯಾಟ್ ಮೇಲೆ ಕೆಲಸ ಮಾಡಬೇಕು. ಇದು ಫೈನಲ್ ಪಂದ್ಯ, ನಾವಿದ್ದೀವಿ ಫೈನಲ್ ಹಂತದಲ್ಲಿ. ಜನ ಸ್ತಬ್ಧರಾಗಿದ್ದಾರೆ, ಜೋರಾದ ಆಟ ಬರಬೇಕು, ಬರುತ್ತೆ. ಪರ್ಸ್ಯೂಟ್ ಮಾಡೋ ಪ್ರಯತ್ನ, ಡೀಪ್ ಫಾಸ್ಟ್ ಆಗಿ ಬಂದ್ರು, ಅಷ್ಟೇ ಬ್ಯಾಕಪ್ ಮಾಡ್ಕೊಂಡ್ರು, ಹಿಂದೆ ಹೋದ್ರು. ಲಾಬಿ ಪ್ರವೇಶ, ಔಟು. ಸೂಪರ್ ಗುರು, ಲಾಬಿನ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಈ ಪ್ಲೇಯರ್.
ಮುಟ್ಟೋದು ಸೀದಾ ಲಾಬಿಗೆ ಹೋಗೋದು, ಟೈಮ್ ಕಿಲ್ ಮಾಡೋದು. ಸತ್ತು ಆ ಟೈಮ್ ರೈಡು ಪಾಯಿಂಟ್ ತಗೊಂಡ ಔಟ್ ಆದ. ಒಳ್ಳೆ ಆಂಕಲ್ ಹೋಲ್ಡು, ಅಷ್ಟೇ ಚೆನ್ನಾಗಿ ಬಂತು. ವೆರಿ ಗುಡ್. ಈ ಮುಖಾಂತರ ಫೈನಲ್ ಪಂದ್ಯದ ಮೊದಲನೇ ಆಲ್ಔಟ್ ಕೊಡ್ತಾ ಇದೀವಿ. 10-10. ತುಂಬಾ ಡೀಸೆಂಟ್ ಟೀಮು ಈ ಕಲ್ಪತರು ಟೀಮು. ಈ ಫೈನಲ್ ಮ್ಯಾಚ್ ಇಷ್ಟು ಕಾಮ್ ಆಗಿ ಆಡ್ತಾ ಇದಾರೆ ಅಂದ್ರೆ ನಾವು ಮಾಡೋದೇ ಹಿಂಗೆ, ಸಾಕು ನಮಗೆ ಲೀಡ್ ಅಲ್ಲಿ ಇದ್ದೀವಿ, ಟೈಮ್ ಕಿಲ್ ಮಾಡ್ತೀವಿ. ಚೆನ್ನಾಗಿ ಕಲ್ಪತರು ಒಳ್ಳೆ ಡಿಫೆನ್ಸ್ ಇಟ್ಕೊಂಡಿದ್ದಾರೆ. ಯಾವುದೇ ಪಾಯಿಂಟ್ಸ್ ನೋಡೋ ಒಂದೇ ಪಾಯಿಂಟ್ ಬಿಟ್ಕೊಟ್ಟಿರೋದು, ಅದು ಮನುಗೆ. ಅದು ಈಸಿಯಾಗಿ ಟ್ಯಾಕಲ್ ಮಾಡಕ್ ಹೋಗಿದ್ರು, ಅಡ್ವಾನ್ಸ್ ಆಗಿ ಮಾಡಿದ್ರು, ಮತ್ತೆ ಡ್ಯಾಶ್ ಪ್ಲೇಯರ್ನ ಆಚೆ ತಳ್ಬಿಟ್ರು ಒಳನಲ್ಲಿ ಕಡೆ. ಈ ಕಡೆ ಈ ಪಂದ್ಯದ ಪ್ರಥಮ ರೈಡ್ ನಲ್ಲಿ ನರೇಂದ್ರ ಯಾಕೋ ಏನೋ ಗೊತ್ತಿಲ್ಲ ಪಾಯಿಂಟ್ಸ್ ಬರ್ತಾ ಇದೆ, ನಾನು ಯಾಕೆ ಹೋಗ್ಬೇಕು ಅಂತೇಳಿ ಆರಾಮಾಗಿದ್ರು, ಟೀಮ್ ನಲ್ಲಿ ಲೀಡ್ ಮಾಡ್ತಾ ಇದ್ರು. ಬಂದಿದ್ದಾರೆ ಟೈಮ್ ಕಿಲ್ ಮಾಡೋ ಟೈಮ್, ನಂದು ಟೈಮ್ ಬಂದಿದೆ ಈಗ ಅಂತ. ಸೀಸನ್ 4 ನಲ್ಲಿ ಅಂಜನಿ ಕಬ್ಬಲಾರ್ ಅಂತ ಪ್ಲೇಯರ್ ಈಗ ಆಪೋಸಿಟ್ ಅಲ್ಲಿ. ಯಾವ್ಯಾವ ವರ್ಷ ಯಾವ್ಯಾವ ಫ್ರಾಂಚೈಸಿಗೆ ಆಡ್ತಾರೋ ಗೊತ್ತಿಲ್ಲ. ಮೇ ಬಿ ಬೆಂಗಳೂರು ಟೀಮ್ ಏನಾದ್ರು ಆಡ್ಬಿಟ್ಟು ಪಾಠ ಇನ್ನೊಂದು ಮತ್ತೊಂದು ಅಂತ ಹೋಗ್ತಾರಲ್ಲ ಪ್ರೊಫೆಷನಲ್, ಆ ತರ ಯುವ ಪ್ಲೇಯರ್. ಪ್ರೋ ಕಬಡ್ಡಿಲಿ ಆಡ್ತಾರೋ ಗೊತ್ತಿಲ್ಲ, ಅವಾಗ ಒಂದ್ ಸೆಲ್ಫಿ ಅಂದ್ರೂ ಸಿಗಲ್ಲ. ಬರ್ಲಿ ಜೋರಾದ ಚಪ್ಪಾಳೆ, ನಮ್ಮ ಪ್ಲೇಯರ್ಸ್ ಪ್ರೋ ಕಬಡ್ಡಿ ಆಡ್ಲಿ, ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಈ ಕಬಡ್ಡಿ ಹಬ್ಬ, ಈ ಜಾತ್ರೆ ಅವ್ರಿಗೆಲ್ಲ ಮುನ್ನುಡಿ ಬರೀಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆರ್ಗನೈಸರ್ಸ್. ಸಿಂಪಲ್ಗೆ ಬಾಯಿ ಅಂತ ಸತ್ತು ಆ ರೈಡ್. ಈಗೇನಾದ್ರು ಪಾಯಿಂಟ್ ಬಿಟ್ಕೋತಾರ, ಇಲ್ಲೂ ಅವಸರ ಮಾಡಿದ್ರು. ಅಂಜನಿ ಸ್ಪೋರ್ಟ್ಸ್ ಕ್ಲಬ್ ಯಾಕೋ ಸ್ವಲ್ಪ ನಂದನ ಅವಸರ ಮಾಡಿದ್ರು. ಮನು ಏನಾದ್ರೂ ಒಂದು ಸೂಪರ್ ರೈಡ್ ಮಾಡ್ತಾನ, ಮ್ಯಾಚ್ ನ ಮತ್ತೆ ಇಂಟ್ರೆಸ್ಟಿಂಗ್ ಮಾಡ್ತಾನ. ಮನುಗೆ ಆ ಕೇಪಬಿಲಿಟಿ ಇದೆ, ಡೀಪ್ ಆಗಿ ರೈಡ್ ಮಾಡಿ ಬೋನಸ್ +2 ಅಂತಂದ್ರೆ ಮತ್ತೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗುತ್ತೆ. ಇಲ್ಲಿ ಪವರ್ ಇದೆ. ಎರಡು ಈ ಮ್ಯಾಚ್ ನ ಟರ್ನ್ ಮಾಡ್ತಾ ಇದ್ದಾನ ಮನು. 3-10 ಕಲ್ಪತರು ಮುಂದೆ, ಅಂಜನಿ ಕ್ಲಬ್ ಹಿಂದೆ. ಪರವಾಗಿಲ್ಲ, ಲಾಬಿ ಪ್ರವೇಶ. ಏನಾಯ್ತು? ಟಚ್ ಆಗಿದೆ, ಪಾಯಿಂಟ್ ತಗೊಂಡ್ರು. ಈಗ ಸ್ಪೀಡ್ ಆಗ್ಬೇಕು ಅಂಜನಿ ಕ್ಲಬ್. ಅವ್ರ ಹತ್ರ ಸಮಯ ಇಲ್ಲ, ಪಾಯಿಂಟ್ಸ್ ಕೂಡ ಇಲ್ಲ. ನರೇಂದ್ರ ತಪ್ಪು ಮಾಡಲ್ಲ, ಬಟ್ ಇಲ್ಲಿ ಮಾಡ್ದ. ಈ ಒಬ್ಬ ಪ್ಲೇಯರು ಸ್ಪೀಡ್ ಪ್ಲೇಯರು ಹಂಗೆ ಓಡ್ತಾ ಕಿಕ್ ಮಾಡ್ತಾ ಒಂದ್ ಪಾಯಿಂಟ್ ತಗೊಂಡ, ಡೀಪ್ ರೈಡ್ ಮಾಡ್ತಾ ಇದ್ದಾನೆ. ಮತ್ತೊಮ್ಮೆ ಜಂಪಿಂಗ್ ಸ್ಕಿಲ್. ಈ ತರ ಪ್ರದೀಪ್ ನರ್ವಾಲ್ ಹೆಂಗೆ ಜಂಪ್ ಮಾಡ್ತಾರ ಆ ತರ ಈ ನಮ್ ನರ್ವಾಲ್ ಎಗುರ್ತಾ ಇದ್ದಾನೆ. ಕುಣಿಗಲ್ನಯ್ಯ ಡುಬ್ಕಿ ಹೊಡಿತಾ ಇದಾರೆ, ಜಂಪ್ ಮಾಡ್ತಾ ಇದಾರೆ. ಇಲ್ಲಿ ನೋಡಿ, ಈ ತಾನೇ ಒಂದು ಪಾಯಿಂಟ್ ತಗೊಂಡಿದ್ರು, ಈಸಿಯಾಗಿ ಬಿಟ್ಕೊಟ್ರು. ಐದು 16 ಕಲ್ಪತರು. ಇಲ್ಲೊಂದು ಸಮಸ್ಯೆ ಇದೆ, ಅಂಜನಿ ಟೀಮ್ ಸ್ವಲ್ಪ ಸ್ಪೀಡ್ ಆಗಬೇಕು, ಈ ಮ್ಯಾಚ್ ನ ಇಂಟ್ರೆಸ್ಟಿಂಗ್ ಮಾಡಬೇಕು. ಸಾರಿ, ಇಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್. ಪವನ್ ಅವ್ರು ನಮ್ ಜೊತೆ ಇದ್ದಾರೆ ಸ್ನೇಹಿತರೆ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಆಡಿರುವಂತ ಒಬ್ಬ ಪ್ಲೇಯರ್, ರಾಷ್ಟ್ರೀಯ ಮಟ್ಟದ ಪ್ಲೇಯರ್, ಈ ಒಂದು ಟೂರ್ನಮೆಂಟ್ ಕೇಂದ್ರ ಬಿಂದು ಮ್ಯಾಚ್ ಆಡೋರು. ಈಗ
ಅಲ್ಲಿ ಈ ಒಂದು ಲೀಗಲ್ ಕೂಡ ಆಡಿದ್ದಾರೆ. ಇವಾಗ ಆಚೆ ಕೂತ್ಕೊಂಡಿದ್ದಾರೆ. ಆ ಟೀಮ್ ಫೈನಲ್ ಹೋಗಿದೆ. ಮ್ಯಾಚ್ ನ ನೋಡೋದಕ್ಕೆ, ಎಂಜಾಯ್ ಮಾಡೋದಕ್ಕೆ, ಟೀಮ್ ಸಪೋರ್ಟ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದಾರೆ. 5-20 ಫಾರ್ ದ ಫೇವರ್ ಆಫ್ ಕಲ್ಪತರು. ಲಾಬಿ ಪ್ರವೇಶ. ಕುಣಿಗಲ್ನ ಈ ಆಟಗಾರ ಒಳ್ಳೆ ಸ್ಟ್ರೆಂತ್ ಇದೆ ನೋಡಿ. ಫಿಟ್ನೆಸ್ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸ್ಪೋರ್ಟ್ಸ್ ಅಲ್ಲಿ ಅಂತ. ನೋಡೋದಕ್ಕೆ ದಪ್ಪ ಇಲ್ಲ, ಆದ್ರೂ ಒಳ್ಳೆ ಸ್ಟ್ರೆಂತ್ ಇದೆ. ಒಳ್ಳೆ ಫುಟ್ ವರ್ಕ್, ಡೀಪ್ ಆಗಿ ರೈಡ್ ಮಾಡಿದ್ರು. ಸಿಂಪಲ್ ಆಗಿ ಒಂದು ಬೋನಸ್ ಮಾಡೋ ಪ್ರಯತ್ನ. ಫುಟ್ ವರ್ಕ್ ಚೆನ್ನಾಗಿದೆ. ಇಪ್ಪತ್ನಾಲ್ಕು 5 ಅಂಜನಿ ಸ್ಪೋರ್ಟ್ಸ್ ಕ್ಲಬ್ ಸ್ವಲ್ಪ ಸ್ಪೀಡ್ ಮಾಡಬೇಕು ಗೇಮ್ನ. ಒಂದೆರಡು ಸೂಪರ್ ರೈಡ್ ಮಾಡಿದ್ರೆ ಮ್ಯಾಚ್ ಮತ್ತೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಒಂದೆರಡು ಆಲ್ ಔಟ್ ಏನಾದ್ರು ತಗೋತಾರ. ಸ್ಪೀಡ್ ಫುಟ್ ವರ್ಕ್, ಟಚ್ ಮಾಡಿದ್ರು, ಲಾಬಿ ಪ್ರವೇಶ, ಸೂಪರ್ 1 ಪಾಯಿಂಟ್. ಇದೇ ತರ ಮಾಡ್ಕೊಂಡ್ಬಂದಾರೆ ಮ್ಯಾಚ್. 25-6 ಸಿಂಪಲ್ ಫುಟ್ ವರ್ಕ್ ಸಾಕು, ಇಷ್ಟೇ. ಅವರೇ ಹಿಡೀಲಿ ನನ್ನ ಅಂತ ಹೇಳ್ತಾ ಇದ್ದಾರೆ ವೆಂಕಟೇಶ. ಪ್ಲೇಯರ್ನ ಜಾಸ್ತಿ ಯೂಸ್ ಮಾಡ್ಕೊತಾ ಇದ್ದಾರೆ ಪ್ಲೇಯರ್ಸ್, ಯಾಕೆಂದ್ರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಯುವ ಆಟಗಾರ. ಸಿಂಪಲ್ ಆಗಿ ಹೋಗಿ 1-2 ತಗೊಂಡ್ ಬರ್ತಾ ಇದ್ದಾರೆ. ಬೋನಸ್ ಜೊತೆಗೆ ಒಂದು ತಗೊಂಬರಂತ ಪ್ಲೇಯರು. ಎನರ್ಜಿ ಇದೆ, ಫಿಟ್ನೆಸ್ ಇದೆ, ಇನ್ನೇನ್ ಬೇಕು. ಪಾಯಿಂಟ್ಸ್ ತಾನಾಗೆ ಬರುತ್ತೆ. ರೈಡಿಂಗ್ ಪಾಯಿಂಟ್ಸ್ ಬೇಕು ಅಂಜನಿ ಕ್ಲಬ್ಗೆ. ಈ ತರ ಆಡಿದ್ರೆ ಮ್ಯಾಚ್, ಇದು ಫೈನಲ್ ಮ್ಯಾಚ್ ನೆನಪಿರ್ಲಿ ಸ್ನೇಹಿತರೆ. ಡೀಪಾಗಿ ಆಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಸಿಗ್ತಾ ಇಲ್ಲ. ಡಿಫೆನ್ಸ್ ತುಂಬಾ ಬಿಡ್ಬೇಕು. ಅಂಜನಿ ಕ್ಲಬ್ ಒಂದೆರಡು ಸೂಪರ್ ಟ್ಯಾಕಲ್ ಅಥವಾ ಒಂದೆರಡು ಸೂಪರ್ ಆಲ್ ಔಟ್ ಅನ್ನ ಕೇಳ್ತಾ ಇದ್ದಾರೆ ಸ್ಪೆಕ್ಟೇಟರ್ಸ್. ಜನ ಮಂಕಾಗಿದ್ದಾರೆ ಅಂದ್ರೆ ಆಟನೂ ಮಂಕಾಗಿದೆ. ನೀನ್ ಗೆಲ್ಬೇಕು, ಇಲ್ಲ ನೀನ್ ಸೋಲ್ಬೇಕು. ಅಡ್ವಾನ್ಸ್ ಟ್ಯಾಕಲ್ ಬಂತು, 2 ಏನಾಯ್ತು ಬಂತು. 2 ಪಾಯಿಂಟ್ ತಗೊಂಡ್ ಬಂದ್ರು. ಈ ಪ್ಲೇಯರ್ ಏನಾದ್ರು ಟ್ಯಾಕಲ್ ಮಾಡಿದ್ರೆ ಮ್ಯಾಚ್ ಹಾಳಾಗುತ್ತೆ. ಅಂಜನಿ ಕ್ಲಬ್ ಈಗ ಜನ ರೋಸ್ ಗೆದ್ದಿದ್ದಾರೆ. ಅಂಜನಿ ಕ್ಲಬ್ ಮತ್ತೆ ಬ್ಯಾಕಪ್ ಮಾಡ್ತಾ ಇದ್ದಾರೆ. 1 ಮೇಲೊಂದು ಪಾಯಿಂಟ್. ಕೊನೆಯ 5 ನಿಮಿಷ ಮ್ಯಾಚ್ ಇದೆ. 9-25 ಕೇವಲ 10 ಪಾಯಿಂಟ್. 1-2 ಆಲ್ ಔಟ್ ಬರುತ್ತೆ ಅಂಜನಿ ಟೀಮ್ಸ್ಗೆ. ಇಲ್ಲಿ ಸ್ವಲ್ಪ ಕಲ್ಪತರು ಟೀಮು ಯಾಕೋ ಸಫಲ್ ಆಗ್ತಾ ಇದ್ದಾರೆ. ಸ್ವಲ್ಪ ಡಿಸ್ಟರ್ಬ್ ಆಗಿರೋ ತರ ಕಾಣ್ತಾ ಇದೆ, ಯಾಕೆಂದ್ರೆ ನರೇಂದ್ರ ಆಚೆ ಇದ್ದಾನೆ. ಒಳ್ಳೆ ಅಟೆಂಪ್ಟ್ ಇತ್ತು, ಹಿಡಿಬಹುದಾಗಿತ್ತು. 2 ಈ ಮ್ಯಾಚ್ ಸೂಪರ್ ರೈಡರ್ ಆಗ್ತಾ ಇದ್ದಾರೆ ಈ ಒಬ್ಬ ಪ್ಲೇಯರ್. ಏನ್ ಹೆಸರು ಗೊತ್ತಿಲ್ಲ, ಆದ್ರೂ ತುಂಬಾ ಚೆನ್ನಾಗಿ ರೈಡ್ ಮಾಡ್ತಾ ಇದ್ದಾರೆ. ಅಷ್ಟೇ ಪವರ್ ಇದೆ, ಎನರ್ಜಿ ಇದೆ, ಸ್ಟ್ರಾಟಜಿ ಇದೆ, ಸ್ಪೀಡ್ ಇದೆ, ಫುಟ್ ವರ್ಕ್ ಇದೆ, ಎಲ್ಲ ಬಳಸ್ಕೊಂಡು ನಾನ್ ಬಿಡಲ್ಲಪ್ಪ ಇವತ್ತು ಚಾಂಪಿಯನ್ ಆಗ್ತೀನಿ ಅಂತ ಇದ್ದಾರೆ. ಡ್ಯಾಶ್ ಮಾಡೋ ಪ್ರಯತ್ನ ಆಚೆ ತೊಳೆದ್ರು. ಜಸ್ಟ್ ಮಿಸ್, ಕಾಲಲ್ಲಿ ಹಿಂಗೆ ಜಸ್ಟ್ ಟಚ್ ಮಾಡ್ಕೊಂಡು ಹೋದ್ರು. ಮಿಡಲ್ ಲೈನ್ ನ ಮುಟ್ಬಿಟ್ರು. 10-27 ಟೈಮ್ ಕಿಲ್ ಮಾಡೋ ಕ್ಯಾಪ್ಟನ್
ಈ ಕಬಡ್ಡಿ ಜಾತ್ರೆಯಲ್ಲಿ ನರೇಂದ್ರ ಸ್ಟ್ರಾಟಜಿ ಚೆನ್ನಾಗಿದೆ. ಮ್ಯಾಚ್ ಆನ್ ಆಗ್ಬೇಕು ಅಂದ್ರೆ ಒಂದೆರಡು ಆಲ್ ಔಟ್ ಬರಬೇಕು. ನಮ್ಮ ಕೊರಟಗೆರೆಯ ಭಾಗದಲ್ಲಿ ಒಳ್ಳೊಳ್ಳೆ ಕಬಡ್ಡಿ ಪ್ಲೇಯರ್ಸ್ ಇದ್ದಾರೆ. ಸುಮಾರು 4-5 ಟೀಮ್ ನ ಇವತ್ತು ರೆಪ್ರೆಸೆಂಟ್ ಮಾಡಿದ್ದಾರೆ. ಈ ಟೂರ್ನಿಯಲ್ಲಿ ಸ್ವಲ್ಪ ಐಕಾನ್ ಪ್ಲೇಯರ್ಸ್ ತರ ಗುರುತಿಸ್ಕೊಂಡಿದ್ದಾರೆ. ಮುಂದೆ ಒಳ್ಳೆ ಭವಿಷ್ಯ ಇರುತ್ತೆ ಅಂದ್ರೆ ಯಾವ ಲೆವೆಲ್ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ರೋಹಿತ್ ಸೂಪರ್ ರೈಡರ್. ಈ ಮ್ಯಾಚ್ ಅಂತೂ ತುಂಬಾ ಎಷ್ಟು ಪಾಯಿಂಟ್ಸ್ ತಗೊಂಡ್ರು ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿ ರೈಡ್ ಮಾಡ್ತಾರೆ ಈ ಒಬ್ಬ ಪ್ಲೇಯರ್. ಒಳ್ಳೆ ಸಪೋರ್ಟ್ ಜೊತೆಗೆ ಡಿಫೆನ್ಸ್ ಚೆನ್ನಾಗಿದೆ. ಸೀಸನ್ 1 ಅಲ್ಲಿ ಅಂಜನಿ ಕ್ಲಬ್ಗೆ ಆಡಿ ಕಪ್ ಹೊಡೆದಿದ್ದವರು ನರೇಂದ್ರ ಅವರು ಈಗ ಅದರ ಆಪೋಸಿಟ್ ಟೀಮ್ ಗಾಡಿ ಮತ್ತೆ ಕಪ್ ನ ಡಿಫೆಂಡಿಂಗ್ ಚಾಂಪಿಯನ್ ಆಗ್ತಾ ಇದ್ದಾನೆ. ರೆಡಿತ್ತು, ಈಸಿಯಾಗಿ ಬಿಟ್ಕೊಟ್ರು. ರೋಹಿತ್, ಯು ಆರ್ ಬ್ಯೂಟಿ ಆಫ್ ದಿಸ್ ಟೂರ್ನಮೆಂಟ್. ಗುರುವೆ ತುಂಬಾ ಚೆನ್ನಾಗಿ ರೈಡ್ ಮಾಡಿದ್ರಿ. ಒಳ್ಳೆ ಎನರ್ಜಿ ಇದೆ, ಫ್ಯೂಚರ್ ಇದೆ. ಜನ ಚಪ್ಪಾಳೆ ಹೊಡಿಬೇಕು. ಇನ್ನೇನು ಕೊನೆಯ 2 ನಿಮಿಷದಲ್ಲಿ ಇದ್ದೀವಿ. ಈ ಒಂದು 2 ಟೀಮ್ಗೆ ಸಪೋರ್ಟ್ ಮಾಡಿ. ಕಲ್ಪತರು ತಂಡ ಕಪ್ಪನ್ನ ತಗೊಳೋದಕ್ಕೆ ಇನ್ನೊಂದು 2 ನಿಮಿಷ ಬಾಕಿ. ಕೊರಟಗೆರೆಗೆ ಮತ್ತೆ ಕಪ್ನ ಉಳಿಸ್ಕೊಡ್ತಾ ಇದ್ದಾರೆ. 2ನೇದು ಡಿಫೆಂಡಿಂಗು. ಜನ ಇಳಿತಾ ಇದ್ದಾರೆ. ಇಂದ್ರನ ಗೆದ್ದ ನರೇಂದ್ರ. ಇದೇ ಮ್ಯಾಚ್ ಮುಗಿತಾ ಇನ್ನ 1 ನಿಮಿಷ 23 ಸೆಕೆಂಡು. ಚಪ್ಪಾಳೆ. ಈ ಸೀಸನ್ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಸೀಸನ್ 2 ಕಬಡ್ಡಿ ಜಾತ್ರೆ ಇನ್ನೇನು ಮುಗಿತಾ ಇದೆ. ಮ್ಯಾಚ್ ಚೆನ್ನಾಗಿ ಮುಗಿಸ್ಕೊಟ್ರು. ಕೊನೆಯ 1 ನಿಮಿಷ 9 ಸೆಕೆಂಡು. ಜನ ಇಳಿತಾ ಇದ್ದಾರೆ, ಚಪ್ಪಾಳೆ ಹೊಡ್ಕೊಂಡು ಮನ್ಸಲ್ಲಿ ಖುಷಿ ಪಟ್ಕೊಂಡು. ಒಂದು 4 ಅವರ್ ಒಳ್ಳೆ ಸಿನಿಮಾ ನೋಡಿದ್ವಿ ಅಂದ್ಕೊಂಡು ತುಂಬಾ ಖುಷಿಯಾಗಿದ್ದಾರೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿಲ್ವಾ? ಯಾಕೆ ಸರ್ ಚೆನ್ನಾಗಿಲ್ಲ? ಒಬ್ರು ಗೆದ್ರು, ಒಬ್ರು ಸೋತ್ರು. ದಿಸ್ ಇಸ್ ದ ಬ್ಯೂಟಿ ಆಫ್ ದ ಗೇಮ್. ಇದು ಸೂಪರ್ ರೈಡ್ ಆಗಿದೆ. ಬೀರ್ರಪ್ಪ, ಏನಿದು ಕೈ ಹಿಡ್ಕೊಂಡು ಆಟ ಆಡ್ತಾ ಇದ್ದೀರಾ, ನಗ್ತಾ ಇದ್ದೀರಾ, ಎಲ್ಲರೂ ನಗ್ತಾ ಇದ್ದಾರೆ. ಥ್ಯಾಂಕ್ ಯು. ಮೇಬಿ ಇದು ಕೊನೆಯ ರೈಡ್. ಚಾಂಪಿಯನ್ಸ್ ಆಫ್ ಪರಮೇಶ್ವರ್ ಕಪ್ ಸೀಸನ್ 2. ಇಂದ್ರನ ಗೆದ್ದ ನರೇಂದ್ರ, ಕಪ್ಪನ್ನು ಗೆದ್ದ ನರೇಂದ್ರ. ಥ್ಯಾಂಕ್ ಯು. ಕಬಡ್ಡಿ ಸಾಂಗ್ ಯಾವ್ದಕ್ಕಾದ್ರೂ ಓಕೆ.